116 ದೇಶಗಳಲ್ಲಿ ಹಬ್ಬಿದ ಮಂಕಿ ಪಾಕ್ಸ್, ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವಸಂಸ್ಥೆ. ಸಾಲು ಸಭೆ, ಪ್ರಧಾನಿಗಳಿಂದ ಮಾನಿಟರಿಂಗ್. ಇದು ಸದ್ಯ ದೇಶದಲ್ಲಿ ಮಂಕಿ ಪಾಕ್ಸ್ ವಿಚಾರವಾಗಿ ಆಗ್ತಿರೋ ಬೆಳವಣಿಗೆ. ವಿಶ್ವ ಆರೋಗ್ಯ ಸಂಸ್ಥೆ ಮಂಕಿ ಪಾಕ್ಸ್ ಕುರಿತು ಎಚ್ಚರ ಕೊಡ್ತಾ ಇದ್ದ ಹಾಗೆ 140 ಕೋಟಿ ಜನರ ಭಾರತದಲ್ಲೂ ಇದರ ಭೀತಿ ಶುರುವಾಗಿದೆ. ಖುದ್ದು ಕೇಂದ್ರ ಸರ್ಕಾರ ಬಗ್ಗೆ ಕಟ್ಟೆಚ್ಚರ ಸಾರಿದೆ. ಏರ್ಪೋರ್ಟ್, ಗಡಿಯಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಶುರು ಮಾಡಿದೆ. ಮಂಕಿ ಪಾಕ್ಸ್ನ ಲಕ್ಷಣ ಕಂಡು ಬಂದರೆ ಶೀಘ್ರ ಆಸ್ಪತ್ರೆಗೆ ಸೇರಿಸಿ ಅಂತ ಕೂಡ ಅಲರ್ಟ್ ಜಾರಿ ಮಾಡಿದೆ. ಹಾಗಿದ್ರೆ ಮಂಕಿ ಪಾಕ್ಸ್ ಅಷ್ಟು ಅಪಾಯಕಾರಿನ? ಈ ಕಾಯಿಲೆ ಹರಡೋದು ಹೇಗೆ? ಸದ್ಯ ಜಗತ್ತಲ್ಲಿ ಇದರ ಸ್ಥಿತಿಗತಿ ಹೇಗಿದೆ? ಕೇಂದ್ರ ಸರ್ಕಾರ ಹೇಳ್ತಿರೋದೇನು? ಜೆಪಿ ನಡ್ಡಾ ಕೇಂದ್ರ ಆರೋಗ್ಯ ಮಂತ್ರಿ ಇದ್ದಕ್ಕಿದ್ದಂತೆ ಎಮರ್ಜೆನ್ಸಿ ಮೀಟಿಂಗ್ ಮಾಡೋಕೆ ಏನ್ ಕಾರಣ ಆಯ್ತು? ಹಾಗೆ ಮಂಕಿ ಪಾಕ್ಸ್ ಎಲ್ಲಿಂದ ಬಂತು? ಇದು ಹೊಸ ಕಾಯಿಲೆನಾ? ಏನಿದರ ಕತೆ? ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸದ್ಯ ಮಂಕಿ ಪಾಕ್ಸ್ ಕಾಯಿಲೆ ಈಗ ಎಷ್ಟರ ಮಟ್ಟಿಗೆ ಭೀತಿ ಹುಟ್ಟಿಸ್ತಾ ಇದೆ ಅಂದ್ರೆ ಆಲ್ರೆಡಿ 116 ದೇಶಗಳಲ್ಲಿ ಹರಡಿಬಿಟ್ಟಿದೆ. 99,176 ಕೇಸ್ಗಳು, ಆಲ್ಮೋಸ್ಟ್ 1 ಲಕ್ಷ ದಾಟ್ತಾ ಇದೆ. 208 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆಫ್ರಿಕಾ ಒಂದರಲ್ಲಿ 17,000 ಕೇಸ್ ಪತ್ತೆಯಾಗಿದ್ದು, ಕೆನ್ಯಾ, ಬುರುಂಡಿ, ರುವಾಂಡಾ, ಉಗಾಂಡಗಳು ಹಾಟ್ಸ್ಪಾಟ್ ಆಗಿ ಬದಲಾಗ್ತಿವೆ. ಪಾಕಿಸ್ತಾನದಲ್ಲೂ 4 ಕೇಸ್ ಪತ್ತೆಯಾಗಿದ್ದು, ಚೀನಾದಲ್ಲಿ 300ಕ್ಕೂ ಅಧಿಕ ಕೇಸಸ್ ವರದಿಯಾಗಿದೆ. ಅಷ್ಟೇ ಅಲ್ಲ, ಇದು ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅಲ್ಲದೆ ವಿಶ್ವದ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಸಹಾಯ ಮಾಡಿ, ಲಸಿಕೆ ಸಂಗ್ರಹ ಇರೋ ದೇಶಗಳು ದಾನ ಮಾಡಿ ಅಂತ ವಿಶ್ವಸಂಸ್ಥೆ ಕೇಳ್ಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಭಾರತದಲ್ಲೂ ಅಲರ್ಟ್ ಜಾರಿ ಮಾಡಲಾಗಿದೆ. ಮೊನ್ನೆ ಪ್ರಧಾನಿ ಮೋದಿ, ಪ್ರಿನ್ಸಿಪಲ್ ಸೆಕ್ರೆಟರಿ PK ಮಿಶ್ರಾ ಹಾಗೂ ಆರೋಗ್ಯ ಮಂತ್ರಿ JP ನಡ್ಡಾ ಎಲ್ಲ ಸೇರಿ ಇದ್ದಕ್ಕಿದ್ದಂತೆ ಎಮರ್ಜೆನ್ಸಿ ಹೈ ಲೆವೆಲ್ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ದೇಶದ ಎಲ್ಲ ಕಡೆ ಇದರ ಮಾನಿಟರಿಂಗ್ ಆಗಬೇಕು, ಅಗತ್ಯ ಕ್ರಮ ತಗೋಬೇಕು ಅಂತ ಸೂಚನೆ ಜಾರಿ ಮಾಡಲಾಗಿದೆ. ಹಾಗೆ ವಿಮಾನ ನಿಲ್ದಾಣಗಳಲ್ಲಿ ಹೊರದೇಶಗಳಿಂದೆಲ್ಲ ಬರ್ತಾ ಇರ್ತಾರಲ್ಲ, ಹಾಗಾಗಿ ಮತ್ತು ಬಂದರುಗಳಲ್ಲಿ, ಇತರ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ಸಾರಲಾಗಿದೆ. ದೇಶದಲ್ಲಿ 32 ಲ್ಯಾಬ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದ್ದು, ದಿಲ್ಲಿಯಲ್ಲಿ ಆಸ್ಪತ್ರೆಗಳನ್ನು ಅಲರ್ಟ್ ಸ್ಟೇಟ್ನಲ್ಲಿ ಇಡಲಾಗಿದೆ. ಹಾಗೆ ರಾಜ್ಯದಲ್ಲೂ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಗಳೊಂದಿಗೆ ಇಂಪಾರ್ಟೆಂಟ್ ಮೀಟಿಂಗ್ ನಡೆಸಿದ್ದು, ಹೊರದೇಶಗಳಿಂದ ಬರುವ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡೋಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಮಂಕಿ ಪಾಕ್ಸ್ ಹರಡೋದು ಹೇಗೆ? ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಈ ಪ್ರಾಣಿಗಳ ಸಂಪರ್ಕಕ್ಕೆ ಮನುಷ್ಯರು ಬಂದಾಗ ಅಥವಾ ಮಂಕಿ ಪಾಕ್ಸ್ ಬಂದಿರೋ ಪ್ರಾಣಿಗಳು ಕಚ್ಚಿದಾಗ ಮನುಷ್ಯರಿಗೂ ಸೋಂಕು ಹರಡುತ್ತೆ. ಮನುಷ್ಯರಲ್ಲಿ ಹರಡಿದ ಬಳಿಕ ಸ್ಕಿನ್ ಟು ಸ್ಕಿನ್ ಟಚ್ ಆದಾಗ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗ ಹರಡುತ್ತೆ. ನಾರ್ಮಲ್ ಆಗಿ ಟಚ್ ಆದರೂ ಹರಡಬಹುದು. ಲೈಂಗಿಕ ಸಂಪರ್ಕದಿಂದಲೂ ಕೂಡ ಇನ್ನಷ್ಟು ವೇಗವಾಗಿ ಹರಡುತ್ತೆ ಅಂತ ಸಂಶೋಧನೆ ಹೇಳುತ್ತೆ. ಜೊತೆಗೆ ಸೋಂಕಿತರೊಂದಿಗೆ ಮುಟ್ಟಿ ಮಾತನಾಡೋದು, ತುಂಬಾ ಹತ್ತಿರದಲ್ಲಿ ಮಾತನಾಡೋದ್ರಿಂದಲೂ ಕೂಡ ಹರಡೋ ಸಾಧ್ಯತೆ ಇರುತ್ತೆ. ಸೋಂಕಿತರ ಬಟ್ಟೆ, ಹಾಸಿಗೆ, ಟವೆಲ್, ಅವರ ಇತರೆ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೂ ಕೂಡ ವೈರಸ್ ಸ್ವಲ್ಪ ಟೈಮ್ ತನಕ ಆಕ್ಟಿವ್ ಇರುತ್ತೆ. ಈ ವಸ್ತುಗಳನ್ನು ಬೇರೆಯವರು ಟಚ್ ಮಾಡಿದ್ರೆ, ಕಣ್ಣು, ಮೂಗು, ಬಾಯಿಗಳಿಗೆ ಅವುಗಳನ್ನು ಸೋಕಿಸ್ಕೊಂಡ್ರೆ ಹಾಗೂ ಸೋಂಕು ದಾಟಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಂಕಿ ಪಾಕ್ಸ್ನ ಲಕ್ಷಣಗಳೇನು? ಸೋಂಕು ತಗುಲಿದ 3-4 ದಿನಗಳಲ್ಲಿ ಜ್ವರ ಶುರುವಾಗುತ್ತೆ, ಹೊಟ್ಟೆ ನೋವು, ತಲೆನೋವು, ಮೈಕೆ ನೋವು ಕಾಣಿಸ್ಕೊಳ್ಳುತ್ತೆ. ಇದಾದ್ಮೇಲೆ ಶರೀರದಲ್ಲಿ ರ್ಯಾಷಸ್ ತರ ಶುರುವಾಗುತ್ತೆ. ನಂತರ ಈ ರ್ಯಾಷಸ್ ದೊಡ್ಡ ಗುಳ್ಳೆಯ ಆಕಾರ ಪಡ್ಕೊಳ್ಳುತ್ತೆ. ನೋಡೋಕೆ ಭಯಾನಕವಾಗಿರುತ್ತೆ. 8ರಿಂದ 10 ದಿನಗಳಲ್ಲಿ ಇದು ವಿವಿಧ ಹಂತಗಳಲ್ಲಿ ಪ್ರೋಗ್ರೆಸ್ ಆಗಿ ಆಮೇಲೆ ಒಡೆಯೋಕೆ ಶುರುವಾಗುತ್ತೆ. ಕೀವು ಕೂಡ ತುಂಬಿಕೊಳ್ಳಬಹುದು. ಮಂಕಿ ಪಾಕ್ಸ್ಗೆ ಚಿಕಿತ್ಸೆ ಇಲ್ವಾ? ಸ್ನೇಹಿತರೆ, ಮಂಕಿ ಪಾಕ್ಸ್ ತುಂಬಾ ಅಪಾಯಕಾರಿ ವೈರಸ್, ಜೀವಕ್ಕೂ ಕುತ್ತು ತರಬಹುದು. ಆದ್ರೆ ಇದಕ್ಕೆ ಸಿಂಪ್ಟಮ್ ಆಧಾರದ ಮೇಲೆ ಚಿಕಿತ್ಸೆ ಕೊಡ್ತಾರೆ. ಸ್ಮಾಲ್ ಪಾಕ್ಸ್ ಲಸಿಕೆ ಹಾಕೋ ಮೂಲಕ ಮಂಕಿ ಪಾಕ್ಸ್ ನಿಂದ ರಕ್ಷಣೆ ಪಡೆಯೋ ಪ್ರಯತ್ನವನ್ನು ನಡೆಸಲಾಗುತ್ತೆ. ಜೊತೆಗೆ ವಿಶ್ವಸಂಸ್ಥೆ WHO MVA-BN ಅಥವಾ LC16 ಲಸಿಕೆಯನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಏನು, ಈ ಸೋಂಕಿಗೆ ತುತ್ತಾದವರಿಗೆ ವೈದ್ಯರು ನಾರ್ಮಲ್ ಆಗಿ ವೈರಲ್ ಫೀವರ್ ರೀತಿಯಲ್ಲೇ ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಪ್ಯಾರಾಸಿಟಮಾಲ್ ಕೊಡ್ತಾರೆ. ಮಂಕಿ ಪಾಕ್ಸ್ ಬಂದಾಗ ರೆಸ್ಟ್ ಮಾಡೋದು ತುಂಬಾ ಅಗತ್ಯ. ಹೆಚ್ಚೆಚ್ಚು ನೀರು ಕುಡಿಬೇಕು ಅಂತ ವೈದ್ಯರು ಸಲಹೆ ಕೊಡ್ತಾರೆ. ಇದರಿಂದ ಗುಣಮುಖರಾಗೋಕೆ ರೋಗಿಗಳಿಗೆ ಕನಿಷ್ಠ 4 ವಾರ ಟೈಮ್ ಬೇಕಾಗುತ್ತೆ. ಏನು, ಮಂಕಿ ಪಾಕ್ಸ್ ನಲ್ಲಿ 2 ಟೈಪ್ ಇದೆ, ಕ್ಲಾಡ್ 1 ಮತ್ತು ಕ್ಲಾಡ್ 2 ಅಂತ. ಅದರಲ್ಲಿ ಕ್ಲಾಡ್ 1 ಅನ್ನೋ ಮಂಕಿ ಪಾಕ್ಸ್ ಬಂದ್ರೆ ಸಾವಿನ ಪ್ರಮಾಣ ಸುಮಾರು 10% ತನಕ ಇರುತ್ತೆ. ಅಂದ್ರೆ 100 ಜನಕ್ಕೆ ಮಂಕಿ ಪಾಕ್ಸ್ ಬಂದ್ರೆ 10 ಜನ ಪ್ರಾಣ ಕಳ್ಕೊಳ್ಳೋ ರೇಟ್ ಇದೆ ಇದುವರೆಗೂ ಕೂಡ. ಎರಡನೇದು ಬಂದ್ರೆ 99% ಜನ ಬದುಕುಳಿಬಹುದು. ಇದು ಸ್ವಲ್ಪ ಕಮ್ಮಿ ಅಪಾಯಕಾರಿ ಇದು. ಹಾಗಾಗಿ ಎಷ್ಟಾಗದಷ್ಟು ಕೇರ್ಫುಲ್ ಆಗಿರಬೇಕು. ಸೋಂಕು ಇರೋರಲ್ಲಿ 3-4 ದಿನಗಳಲ್ಲಿ ಜ್ವರ ಪತ್ತೆಯಾಗೋದ್ರಿಂದ ಕೂಡಲೇ ಐಸೋಲೇಟ್ ಆಗಬೇಕು. ಇದು ಹರಡದಂತೆ ತಡಿಬೇಕು. ಜೊತೆಗೆ ಸೋಂಕು ಪತ್ತೆಯಾಗಿರೋ ದೇಶಗಳಿಗೆ ಹೋಗ್ತಾ ಇರೋರು ಅಥವಾ ಅಲ್ಲಿಂದ ಬರ್ತಿರೋರು ವೈದ್ಯರ ಬಳಿ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಜೊತೆಗೆ ಮಾಂಸಾಹಾರ ಸೇವನೆ ಮಾಡೋರು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು. ಅಷ್ಟೇ ಅಲ್ಲ, ನವಜಾತ ಮಕ್ಕಳಿಗೆ, ಶಿಶುಗಳಿಗೆ, ಗರ್ಭಿಣಿಯರಿಗೆ ಇದು ಹೆಚ್ಚಿನ ಅಪಾಯವನ್ನು ಉಂಟು ಮಾಡಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಹೀಗಾಗಿ ಪ್ರಾಣಿಗಳ ಜೊತೆಗೆ ಸಂಪರ್ಕ ಕಮ್ಮಿ ಇರಬೇಕು, ಹತ್ರಕ್ಕೆ ಹೋಗಬಾರದು ಜಾಸ್ತಿ. ಶುಚಿತ್ವಕ್ಕೆ ಹೆಚ್ಚಿನ ಕಾಳಜಿ ಕೊಡೋದು ತುಂಬ ಮುಖ್ಯ ಆಗುತ್ತೆ.
ಎಲ್ಲಿಂದ ಬಂತು ಮಂಕಿ ಪಾಕ್ಸ್? ಸ್ನೇಹಿತರೆ, ಮಂಕಿ ಪಾಕ್ಸ್ ಒಂದು ಹೊಸ ವೈರಾಣು ಅಲ್ಲ. 1958ರಲ್ಲಿ ಡೆನ್ಮಾರ್ಕ್ ರಾಜಧಾನಿ ಕೋಪನ್ಹ್ಯಾಗನ್ನಲ್ಲಿ ಸಂಶೋಧನೆಗೆ ಅಂತ ಮಂಗಗಳನ್ನು ಇಡಲಾಗಿತ್ತು. ಈ ಪೈಕಿ ಕೆಲವೊಂದರಲ್ಲಿ ಸ್ಮಾಲ್ ಪಾಕ್ಸ್ ಅಂತಹ ಲಕ್ಷಣ ಕಾಣಿಸ್ಕೊಂಡಿತ್ತು. ಆದರೆ ಇದು ಸ್ಮಾಲ್ ಪಾಕ್ಸ್ ಅಂದರೆ ಸಿಡುಬಿಗಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು. ನಂತರ ಬೇರೆ ಪ್ರಾಣಿಗಳಲ್ಲೂ ಇದು ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಮೊದಲಿಗಿದು ಮಂಗಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಇದಕ್ಕೆ ಮಂಕಿ ಪಾಕ್ಸ್ ಅಂತ ಕರೆಯಲಾಯಿತು. 1970ರಲ್ಲಿ ಮೊದಲ ಬಾರಿಗೆ ಮನುಷ್ಯರಲ್ಲಿದು ಪತ್ತೆಯಾಯಿತು. ಆಫ್ರಿಕನ್ ಬಡ ದೇಶ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪತ್ತೆಯಾಯಿತು. ಅಂದಹಾಗೆ ಕಾಂಗೋ ಬೆಲ್ಜಿಯಂನಿಂದ 1960ರಲ್ಲಿ ಸ್ವತಂತ್ರವನ್ನು ಪಡ್ಕೊಂಡಿರೋದು. ಅದರ ಬೆನ್ನಲ್ಲೇ ಕ್ಷಿಪ್ರ ಕ್ರಾಂತಿ, ಬಂಡಾಯ ಅಂತ ಸರಿಯಾಗಿ ಅಭಿವೃದ್ಧಿ ಆಗಲಿಲ್ಲ, ಮೂಲಸೌಕರ್ಯ ಚೆನ್ನಾಗಿಲ್ಲ. ಸ್ಮಾಲ್ ಪಾಕ್ಸ್ ದೊಡ್ಡ ಮಟ್ಟದಲ್ಲಿ ಹರಡಿತು. ಆದರೆ ಸ್ಮಾಲ್ ಪಾಕ್ಸ್ ರೀತಿಯ ಮತ್ತಷ್ಟು ಪ್ರಕರಣಗಳು ಅಲ್ಲೇ ಪತ್ತೆಯಾಗೋಕೆ ಶುರುವಾದವು. ಇವು ಸ್ಮಾಲ್ ಪಾಕ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ವು. ಆಮೇಲೆ ಚೆಕ್ ಮಾಡಿದಾಗ ಇದು ಮಂಕಿ ಪಾಕ್ಸ್ ಅಂತ ಗೊತ್ತಾಯಿತು. ಹಾಗೆ ನೋಡಿದ್ರೆ ಮಂಕಿ ಪಾಕ್ಸ್ ಬಂದವರೆಲ್ಲರೂ ಕೂಡ ಪ್ರಾಣಿಗಳಿಗೆ ಹತ್ತಿರ ಇದ್ದವರೇ ಆಗಿದ್ರು. ಇಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಜಾಸ್ತಿ ಹರಡಿರಲಿಲ್ಲ. ನಂತರ ಲೈಬೀರಿಯಾ, ಐವರಿ ಕೋಸ್ಟ್, ಸಿಯರಾ ಲಿಯೋನ್, ನೈಜೀರಿಯಾ, ಸುಡಾನ್ ಅಂತ ದೇಶಗಳಲ್ಲಿ ಪತ್ತೆಯಾಯಿತು. 20ನೇ ಶತಮಾನದ ಅಂತ್ಯದವರೆಗೆ ಮಂಕಿ ಪಾಕ್ಸ್ ಆಫ್ರಿಕಾಗೆ ಸೀಮಿತ ಆಗಿತ್ತು. ಆದರೆ 2003ರ ತಿಂಗಳಲ್ಲಿ ಅಮೆರಿಕದ ವಿಸ್ಕಾನ್ಸಿನ್ನಲ್ಲಿ 3 ವರ್ಷದ ಮಗುವಿಗೆ ಸಾಕು ನಾಯಿ ಕಚ್ಚಿತು. ಅದಾದಮೇಲೆ ಮಗುಗೆ ಜ್ವರ ಬಂತು, ಶರೀರದಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರೋಕ್ಕೆ ಶುರುವಾದವು. ಆಮೇಲೆ ಗೊತ್ತಾಯಿತು ಅದು ಕೂಡ ಮಂಕಿ ಪಾಕ್ಸ್ ಅಂತ. ಇದು ಆಫ್ರಿಕಾದ ಹೊರಗೆ ಪತ್ತೆಯಾದ ಮೊದಲ ಮಂಕಿ ಪಾಕ್ಸ್ನ ಪ್ರಕರಣ. ಕನ್ಫರ್ಮ್ ಆಗಿ ಪತ್ತೆಯಾಗಿರೋದು. ಮುಂಚೆ ಬಂದಿರ್ಬೋದು, ಯಾರಿಗೂ ಗೊತ್ತಾಗಿರಲಿಲ್ಲ. ನಂತರ ಚಿಕಿತ್ಸೆ ಕೊಟ್ಟು ಮಗುವನ್ನು ಗುಣಪಡಿಸಲಾಯಿತು. ಸೋಂಕನ್ನು ತಡೆದಿದ್ದೀವಿ ಅಂತ ಆರೋಗ್ಯ ಇಲಾಖೆ ಕೂಡ ಘೋಷಿಸಿಕೊಳ್ತು. ಆದರೆ 1 ವಾರದ ಬಳಿಕ ಮಗುನ ತಾಯಿನಲ್ಲೂ ಕೂಡ ಮಂಕಿ ಪಾಕ್ಸ್ ಕಾಣಿಸ್ಕೊಳ್ತು. ಜುಲೈವರೆಗೆ ವಿಸ್ಕಾನ್ಸಿನ್, ಇಂಡಿಯಾನಾ ಸೇರಿದಂತೆ ಹಲವು ಕಡೆ 70ಕ್ಕೂ ಅಧಿಕ ಜನಕ್ಕೆ ಸೋಂಕು ತಾಗ್ತು. ಇದರ ಮೂಲವನ್ನು ಹುಡುಕಿದಾಗ 2003ರ ಏಪ್ರಿಲ್ನಲ್ಲಿ ಗಾನಾದಿಂದ ಟೆಕ್ಸಾಸ್ಗೆ ಒಂದು ಜಾನುವಾರುಗಳ ಗುಂಪು ಬಂದಿತ್ತು. ಇವುಗಳ ಪೈಕಿ ಕೆಲವೊಂದು ಪ್ರಾಣಿಗಳಲ್ಲಿ ಮಂಕಿ ಪಾಕ್ಸ್ ಇತ್ತು. ಇವುಗಳಿಂದ ಅಲ್ಲಿನ ಸ್ಥಳೀಯ ಪ್ರಾಣಿಗಳಿಗೆ ಮತ್ತು ಅವುಗಳಿಂದ ಮನುಷ್ಯರಿಗೆ ಸೋಂಕು ಹರಡಿದೆ ಅನ್ನೋದು ಗೊತ್ತಾಯಿತು. ಅಮೆರಿಕ ಬೇಗ ಇದರ ಮೇಲೆ ಕಂಟ್ರೋಲ್ ಸಾಧಿಸಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಹಾಕಿ ಕಂಟ್ರೋಲ್ ಮಾಡಿತು. ಟ್ರ್ಯಾಕಿಂಗ್, ಟೆಸ್ಟಿಂಗ್, ಟ್ರೀಟ್ಮೆಂಟ್ ಫಾರ್ಮುಲಾವನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿತು. ಇದಾದಮೇಲೆ 2021ರಲ್ಲೇ ಅಮೆರಿಕದಲ್ಲಿ ಇದು ಮತ್ತೆ ಪತ್ತೆಯಾಗಿತ್ತು. ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಕೂಡ ಸೋಂಕು ಬಂದಿರಲಿಲ್ಲ. ನೈಜೀರಿಯಾದಿಂದ ಬಂದಿದ್ದ, ಆಫ್ರಿಕಾದ ನೈಜೀರಿಯಾದಿಂದ ಬಂದಿದ್ದ 2 ಪ್ರಯಾಣಿಕರಲ್ಲಿ ಸೋಂಕು ಪತ್ತೆಯಾಗಿತ್ತು. ಈವರೆಗೆ ವಿಶ್ವದಲ್ಲಿ ಮಂಕಿ ಪಾಕ್ಸ್ ಸ್ಫೋಟ 8 ಬಾರಿ ಆಗಿದೆ. ಪ್ರತಿ ಬಾರಿ ಸೋಂಕನ್ನು ತಡೆದು ನಿಲ್ಲಿಸಲಾಗಿದೆ. ಭಾರತದಲ್ಲಿ ಇದುವರೆಗೂ 30 ಮಂಕಿ ಪಾಕ್ಸ್ ಕೇಸ್ಗಳು ಪತ್ತೆಯಾಗಿವೆ. ಮೊದಲನೇ ಮಂಕಿ ಪಾಕ್ಸ್ ಕೇಸ್ 2022ರಲ್ಲಿ ಕೇರಳದಲ್ಲಿ ಪತ್ತೆಯಾಗಿತ್ತು. ಕೊನೆದು ಕೂಡ 2024ರ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಕೇರಳದಲ್ಲೇ ಪತ್ತೆಯಾಗಿತ್ತು. ಈಗ ಮತ್ತೆ ಅದು ಭೀತಿ ಹುಟ್ಟಿಸಿದೆ. ಸದ್ಯಕ್ಕೆ ಆತಂಕ ಬೇಡ, ಆದರೆ ಎಚ್ಚರಿಕೆ ಇರಲಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ತುಂಬಾ ಜನ ಇದು ಮಂಕಿ ಪಾಕ್ಸ್ ಅಂತಿರೋದ್ರಿಂದ ಮಂಗನ ಕಾಯಿಲೆ ಇರಬಹುದಾ ಅಂತ ಅನ್ಕೊಳ್ತಾರೆ. ಆದರೆ ಎರಡಕ್ಕೂ ವ್ಯತ್ಯಾಸ ಇದೆ. ಈ ಮಲೆನಾಡಿನ ಕಾಡುಗಳಲ್ಲಿ ಈ ಒಣಗುಗಳು ಅಂತ ಹೇಳ್ತಾರಲ್ಲ, ಅವು ಕಡಿಯೋದ್ರಿಂದ ಮಂಗನ ಕಾಯಿಲೆ ಬರುತ್ತೆ. ಮಂಗಗಳು ದೊಡ್ಡ ಪ್ರಮಾಣದಲ್ಲಿ ಸಾಯೋದೇ ಇದರ ಮುನ್ಸೂಚನೆ. ಹೀಗಾಗಿ ಮಲೆನಾಡಿನ ಕಾಡುಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಮಂಗನ ಕಾಯಿಲೆ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕೂಡ ಹೇಳ್ತಾರೆ. ಹೆವಿ ಜ್ವರ ಬರೋದು, ಮಾರಣಾಂತಿಕ, ಅದು ಕೂಡ ಅದು ಬೇರೆ ಕಾಯಿಲೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಹೇಳ್ತಿರೋದು ಆ ಮಂಗನ ಕಾಯಿಲೆ ಅಲ್ಲ, ಇದು ಬೇರೆ ಮಂಗನ ಕಾಯಿಲೆ, ಮಂಕಿ ಪಾಕ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ತುರ್ತಾಗಿ ಒಂದಷ್ಟು ಅವಶ್ಯಕ ಮಾಹಿತಿಯನ್ನು ತಲುಪಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸ್ನೇಹಿತರೆ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ರೋಗ ಲಕ್ಷಣಗಳ ಮೇಲೆ ಕಣ್ಣಿಟ್ಟಿರಿ. ಒಂದು ರೌಂಡ್ ಇದು ಕಮ್ಮಿ ಆಗೋ ತನಕ ಅಲರ್ಟ್ ಆಗಿರಿ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.